ನಾವು ಪ್ರತಿದಿನ ವಿಷಯ ತಿಳ್ಕಂತಾನೆ ಇರ್ಬೇಕು. ಅದೇ ನಮ್ಮ ಕೆಲಸ. ಅದೇ ಒಬ್ಬ ಯೋಗಿಯ, ಧ್ಯಾನಿಯ, ಋಷಿ ಮಹರ್ಷಿಯ ಲಕ್ಷಣ. ತಿಳ್ಕಂತಾನೆ ಇರ್ಬೇಕು. ತಿಳ್ಕೊಳಕ್ಕೆ ಬಂದಿದ್ದೀವಿ ನಾವಿಲ್ಲಿ. ತಿಳ್ಕೊಂಡು ಆಚರಣೆಯಲ್ಲಿ ಇಡಬೇಕು. ಅದು ಇಂಪಾರ್ಟೆಂಟ್. ಸೊ ಇವತ್ತು ವಿಷಯ ಆಧ್ಯಾತ್ಮಿಕ ಶಾಸ್ತ್ರ. ಏನು ಆಧ್ಯಾತ್ಮಿಕ ಶಾಸ್ತ್ರ? ಯಾಕೆ ಆಧ್ಯಾತ್ಮಿಕ ಶಾಸ್ತ್ರ ಬೇಕು? ನಾವೇನ್ ಧ್ಯಾನ ಮಾಡಿದ್ವಿ, ಇದು ಆಧ್ಯಾತ್ಮಿಕ ಶಾಸ್ತ್ರ. ಇದು ಎಷ್ಟೆಷ್ಟೋ ಶಾಸ್ತ್ರಗಳಿದಾವೆ. ಫಿಸಿಕ್ಸ್, ಬಾಟ್ನಿ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಕಾಮರ್ಸ್ ಅಂತೆ. ಎಷ್ಟೆಷ್ಟು ಶಾಸ್ತ್ರ ಇದೆ. ಆ ಶಾಸ್ತ್ರಗಳಲ್ಲಿ ಗ್ರೇಟೆಸ್ಟ್ ಶಾಸ್ತ್ರ ಅಥವಾ ಎಲ್ಲಾ ಶಾಸ್ತ್ರಗಳಿಗೆ ಮೂಲ ಶಾಸ್ತ್ರ ಯಾವ್ದಪ್ಪ ಅಂದ್ರೆ ಆಧ್ಯಾತ್ಮಿಕ ಶಾಸ್ತ್ರ. ಈ ಆಧ್ಯಾತ್ಮಿಕ ಶಾಸ್ತ್ರದಿಂದನೇ ಎಲ್ಲಾ ಶಾಸ್ತ್ರಗಳು ಹುಟ್ಟಿದ್ದೇವೆ. ಶಾಸ್ತ್ರ ಅಂತ ಕರಿತೀವಿ. ಯಾಕೆ ಶಾಸ್ತ್ರ ಅಂದ್ರೆ ಸೈನ್ಸ್, ವಿಜ್ಞಾನ. ಇದು ವಿಜ್ಞಾನ ಅಂದ್ರೆ ಸತ್ಯ. ಅದು ಇವಾಗ ಎಕ್ಸಾಂಪಲ್ ನಮಗೆ H2O ಅಂತ ಹೇಳ್ತೀವಿ, ಅಂದ್ರೆ ವಾಟರ್. ಅಥವಾ ಏನು H2O ಅಂದ್ರೆ H ಅಂದ್ರೆ ಹೈಡ್ರೋಜನ್. 2 ಹೈಡ್ರೋಜನ್ ಪ್ಲಸ್ 1 ಆಕ್ಸಿಜನ್ ಸೇರಿದ್ರೆ ನೀರಾಗುತ್ತೆ. ಅದೇ ತರ ಯಾವಾಗ ಉಸಿರಾಟ ಗಮನಿಸ್ತೀವಿ, ಮನಸ್ಸು ಖಾಲಿ ಆಗುತ್ತೆ. ನೋಡಿ, ಇದು ಶಾಸ್ತ್ರ. ಇದು ಸೈನ್ಸ್. ಇದು ಬೇರೆ ಮಾಡಕ್ ಸಾಧ್ಯ ಇಲ್ಲ. ಯಾರು ಬದಲಾಯಿಸಕ್ಕೆ ಅಸಂಭವ. ಇದು ಈ ಒಂದು ಶಾಸ್ತ್ರ ಅಂತಕ್ಕಂಥದ್ನ ಸರಿಯಾಗಿ ಅಭ್ಯಾಸ ಮಾಡಬೇಕು. ನೋಡಿ, ನಾವು ಕಣ್ಣು ಮುಚ್ಚಿ ಆ ಪದ್ಮಾಸನದಲ್ಲಿ ಅಥವಾ ಸುಖಾಸನದಲ್ಲಿ ಕೂತ್ಕೊಂಡ್ವಿ. ಕೂತು ಕಣ್ಣು ಮುಚ್ಚಿ ಉಸಿರಾಟ ಗಮನಿಸಿದಾಗ ಮನಸ್ಸು ಖಾಲಿ ಆಯಿತು. ಮನಸ್ಸು ಖಾಲಿಯಾಗಿ ಎಷ್ಟೋ ಅಪಾರವಾದ ಪ್ರಾಣಶಕ್ತಿ ಬಂತು. ಇದು ಶಾಸ್ತ್ರ. ಇದು ಸೈನ್ಸ್. ಸೈನ್ಸು ಒಂದು ಬೇಸಿಸ್ ಮೇಲೆ, ಒಂದು ಪದ್ಧತಿ ಮೇಲೆ ನಿಂತಿರುತ್ತೆ. ಅದಕ್ಕೆ ಒಂದು ಬುಡ ಅಂತಿರೋದು, ಒಂದು ಬೇಸ್ ಇರುತ್ತೆ. ಆ ತರ ಇರ್ಬೇಕು ಯಾವುದೇ ವಿಷಯ ಆಯ್ತು. ಇವ ನ್ಯೂಟನ್ನು, ಐನ್ಸ್ಟೈನು, ಥಾಮಸ್ ಅಲ್ವಾ ಎಡಿಸನ್, ಇವರೆಲ್ಲ ಭೌತಶಾಸ್ತ್ರಜ್ಞರು. ನೋಡಿ, ಅವರು ಎಷ್ಟೋ ಕಂಡಿಡ್ದಕ್ಕೆ, ಇವಾಗ ಐಸಾಕ್ ನ್ಯೂಟನ್ ಆಯ್ತು, ಐನ್ಸ್ಟೈನ್ ಆಯ್ತು, ಅವರೆಲ್ಲ ಕಂಡಿಡ್ದಕ್ಕೆ ಏನು ಭೌತಶಾಸ್ತ್ರದಲ್ಲಿ ಎಷ್ಟೋ ಅಧ್ಯಯನ ಮಾಡ್ದಕ್ಕೆ ಏನಾಯ್ತು, ಇವಾಗ ಆ ಒಂದು ರಾಕೆಟ್ಸ್ ಆಗ್ಬೋದು, ಈ ಗಾಡಿಗಳಾಗ್ಬೋದು, ವೆಹಿಕಲ್ಸ್ ಆಗ್ಬೋದು, ಎಲ್ಲ ಚೆನ್ನಾಗಿ ಅಲ್ಲಿಂದ ಪ್ರೋಗ್ರೆಸ್ ಆಯ್ತು. ಅದಕ್ಕೆ ಎಷ್ಟೋ ಒಂದು ಶಕ್ತಿ ಕೊಡ್ತಾ ಒಂದು ಕೆಲಸಗಳಿಗೆ. ಅದೇ ತರ ಆಧ್ಯಾತ್ಮಿಕತೆಯಲ್ಲೂ ಕೂಡ ಎಷ್ಟೋ ಮಹಾನ್ ಶಾಸ್ತ್ರಜ್ಞರಿದ್ದಾರೆ. ನೋಡಿ, ಇದು ಸೈನ್ಸ್. ಇದು ಅವರೆಲ್ಲ ಏನು ಮಾಡಿದ್ರಪ್ಪ ಅಂದ್ರೆ ಏನ್ ಕಂಡಿಡ್ಕೊಂಡ್ರು? ಬುದ್ಧ ಎಲ್ಲ ತಿರುಗಿ 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 ಶ್ವಾಸನ್ನ ಗಮನಿಸಿ ಆ ಒಂದು ಮಹಾವಿದ್ಯೆ, ಅನಾಪಾನಸತಿ ವಿದ್ಯೆಯನ್ನ ಲೋಕಕ್ಕೆ ಹೇಳ್ದ. ನೋಡಿ, ಅವನು ಏನ್ ಕಂಡಿಡ್ದ ಅಂತಂದ್ರೆ ಧ್ಯಾನದ ಒಂದು ಶ್ರೇಷ್ಠವಾದ ಧ್ಯಾನ ಪದ್ಧತಿಯನ್ನು ಕಂಡಿಡ್ದ. ಆ ಪದ್ಧತಿನೂ ಕೂಡ ಪತ್ರಿಸಾರು ಕೂಡ ಏನ್ ಮಾಡಿದ್ರು, ಎಲ್ಲಾ ಕಡೆ ತಿರುಗಿದ್ರು. ಥಿಯೋಸಫಿಕಲ್ ಸೊಸೈಟಿ ಅಂತ ಇನ್ನೆಲ್ಲ ಸೊಸೈಟಿ ನೋಡಿದ್ರು. ಎಲ್ಲ ಸೊಸೈಟಿಯಲ್ಲಿ ನೋಡಿದ್ರೆ ಅವರು ಕೂಡ ಏನ್ ಕೊನೆ ಕಂಡುಹಿಡಿದಿದ್ದು ಆನಾಪಾನಸತಿ ಅಂತಕ್ಕಂಥದ್ದು ಶ್ರೇಷ್ಠವಾದ ಪದ್ಧತಿ ಅಂತ. ಪತ್ರಿಸಾರ್ ಕೂಡ ಒಬ್ಬ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವರು ಕೂಡ MSc. ನೋಡಿ, ಹೀಗೆ ಏನಾಗುತ್ತೆ ಅಂದ್ರೆ ಯಾವಾಗ ನಾವು ವಿಷಯವನ್ನ ಸರಿಯಾಗಿ ಅಧ್ಯಯನ ಮಾಡ್ತೀವಿ, ಸರಿಯಾಗಿ ತಿಳ್ಕೊಂತೀವಿ, ಆ ವಿಷಯ ಗಟ್ಟಿಯಾಗಿ ಕೂರುತ್ತೆ ನಮಗೆ. ಆ ವಿಷಯ ಬೇಸ್ ಅರ್ಥ ಆಗುತ್ತೆ. ಆ ವಿಷಯದ ಮೇಲೆ ಹೋಲ್ಡ್ ಬರುತ್ತೆ. ಅದು ಇಂಪಾರ್ಟೆಂಟ್. ನೋಡಿ,
ಹ್ಮ್. ಸೊ ಹಂಗೆ ನಾವು ಕೂಡ ಎಲ್ಲೋ ಎಲ್ಲಾ ಕಡೆ ಅಲ್ದಿವಿ. ಅಲ್ದು ಕೊನೆಗೆ ಏನ್ ಮಾಡ್ತೀವಿ? ಆ ಉಸಿರಾಟ ಕಡೆ ಕೊಟ್ವಿ ಗಮನ. ಪತ್ರಿ ಸರ್ ಕಡೆ ಅವ್ರು ಹೇಳಿರ್ತಕ್ಕಂಥ ಆ ಒಂದು ಧ್ಯಾನ ಪದ್ಧತಿ, ಆಧ್ಯಾತ್ಮಿಕ ವಿಷಯಗಳನ್ನ ನಾವು ಮನನ ಮಾಡಿದ್ವಿ. ಶ್ರವಣ ಮಾಡಿ ಮನನ ಮಾಡಿದ್ವಿ. ಕೊನೆಗೆ ಏನ್ ಗೊತ್ತಾಯ್ತು ಅಂತಂದ್ರೆ, ಇದೇ ಶ್ರೇಷ್ಠವಾದ ಪದ್ಧತಿ ಅಂತ ಗೊತ್ತಾಯ್ತು. ನನಗೂ ಗೊತ್ತಾಯ್ತು. ನನಗೆ ಎಷ್ಟೋ ಜನ್ಮಗಳಿಂದಾನೇ ಗೊತ್ತಾಯ್ತು. ಇದೇ ಶ್ರೇಷ್ಠವಾದ ಪದ್ಧತಿ ಅಂತ. ನೋಡಿ. ಅಧ್ಯಯನ ಮಾಡಬೇಕು. ಅಧ್ಯಯನ ಅಂದ್ರೆ ಏನು? ಸಾಧನೆ. ನೋಡಿ ಮಾಸ್ಟರ್ಸ್. ತಕ್ಕ ಮಟ್ಟಿಗೆ ಸಮಯ ಇಡಬೇಕು. ಎಷ್ಟೋ ಸಮಯ ಇಡಬೇಕು. ಆ ನ್ಯೂಟನ್ನು, ಐನ್‌ಸ್ಟೈನು ಆ ಭೌತಶಾಸ್ತ್ರದ ಮೇಲೆ ಎಷ್ಟೋ ಸಮಯ ಕೊಟ್ರು. ಎಷ್ಟೋ ಗಂಟೆಗಟ್ಲೆ, ದಿನಗಳು, ವರ್ಷಗಳು ಸಮಯ ಕೊಟ್ರು. ವರ್ಷಗಳು ಸಮಯ ಕೊಟ್ಟಾಗ ಏನ್ ಗೊತ್ತಾಯ್ತು? ಅವರಿಗೆ ಅಪಾರವಾದ ವಿಷಯಗಳು ಗೊತ್ತಾದವು ಭೌತಶಾಸ್ತ್ರದಲ್ಲಿ. ಫಿಸಿಕ್ಸಲ್ಲಿ ಎಷ್ಟೋ ವಿಷಯ ಗೊತ್ತಾದವು. ಆ ವಿಷಯದ ಮೇಲೆ ಏನ್ ಮಾಡಿದ್ರು? ಅವ್ರು ರಿಸರ್ಚ್ ಮಾಡಿ, ಪಬ್ಲಿಷ್ ಮಾಡಿ, ಪೇಟೆಂಟ್ ತಂದು, ಅದರಿಂದ ಹೊಸ ವಿಷಯಗಳು ಅಥವಾ ಹೊಸ ಟೆಕ್ನಾಲಜಿಗಳು ಹುಟ್ಟುವುದು. ಇದು ಕೂಡ ಹಂಗೇನೆ. ಯಾವಾಗ ನಾವು ಉಸಿರಾಟ ಗಮನಿಸ್ತೀವಿ, ಮನಸ್ಸು ಖಾಲಿ ಆಗುತ್ತೆ. ಹ್ಮ್. ನಾವು ಯಾಕೆ ಬಂದ್ವಿ ಧ್ಯಾನಕ್ಕಂದ್ರೆ, ಆ ಮನಸ್ಸು ಆತ್ಮತತ್ವವನ್ನು ತಿಳಿಯಕ್ ಬಂದ್ವಿ ನಾವು. ನಾವ್ಯಾರು ಅಂತ ತಿಳಿಯಕ್ ಬಂದ್ವಿ. ನೋಡಿ, ರಮಣ ಮಹರ್ಷಿ ಕೂಡ ಎಷ್ಟೋ ವರ್ಷಗಳು ಕೂತು ಆ ಏನ್ ತಿಳ್ಕೊಂಡ್ರು? ನಾನ್ ಯಾರು ಅಂತ ಸ್ಪಷ್ಟವಾಗಿ ತಿಳ್ಕೊಂಡ್ರು. ನೋಡಿ ಇದೆ. ನಾವು ಕೂಡ ಏನ್ ಮಾಡ್ತಿದೀವಿ? ದಿನ ಆ ಗಂಟೆಗಟ್ಲೆ, 1 ಗಂಟೆ, 2 ಗಂಟೆ, 3 ಗಂಟೆ ದಿನ ಕೂತು ಏನ್ ತಿಳ್ಕೊಂತಿದೀವಿ? ನಾವ್ ಯಾರು ಅಂತ ಕರೆಕ್ಟ್ ಅರ್ಥ ಆಗ್ತಿದೆ ನಮ್ಗೆ. ಏನು? ನಾನು ಈ ದೇಹ ಅಲ್ಲ, ಈ ಮನ್ಸಲ್ಲ, ಈ ಬುದ್ಧಿ ಅಲ್ಲ, ನಾನು ಚೈತನ್ಯ ಅಂತ ಗೊತ್ತಾಯ್ತು ನಮ್ಗೆ. ಸ್ಪಷ್ಟವಾಗಿ ಗೊತ್ತಾಯ್ತು. ಅನುಭವಪೂರ್ವಕವಾಗಿ ಗೊತ್ತಾಯ್ತು. ನೋಡಿ. ಈ ವಿಷಯ ಗೊತ್ತಾದ್ರೆ ಏನಾಗುತ್ತಪ್ಪ ಅಂತಂದ್ರೆ, ದುಃಖ ಹೋಗುತ್ತೆ. ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ. ಅದು ಇಂಪಾರ್ಟೆಂಟ್. ಖುದ್ದಾಗೇನೋ ಆ ದುಃಖ ಇತ್ತು. ಆ ಪ್ರಶ್ನೆಗಳಿದ್ವು. ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ವು. ಆ ಬಡತನ ಅಂದ್ರೇನು? ಸಾವಂದ್ರೇನು? ಆ ಈ ಮುದಿತ ಅಂದ್ರೇನು? ಎಲ್ಲ ಗೊತ್ತಾಯ್ತು ಬುದ್ಧಗೆ. ಗೊತ್ತಾದ್ಮೇಲೆ ಏನಾಯ್ತು? ಬುದ್ಧಗೆ ದುಃಖ ಅನ್ನತಕ್ಕಂಥದ್ದು ದೂರ ಆಗೋಯ್ತು. ಆನಂದ ಸ್ಥಿತಿ ಬಂತು. ಬ್ರಹ್ಮಾನಂದ ಸ್ಥಿತಿ ಬಂತು. ನಮಗೂ ಕೂಡ ಎಷ್ಟೋ ಪ್ರಶ್ನೆಗಳಿದ್ವು. ನನಗೂ ಕೂಡ ಪ್ರಶ್ನೆಗಳಿದ್ವು. ಏನು ಸಾವು ಅಂದ್ರೆ ಏನು ಅಂತ ನಾನು ಹುಡ್ಕೊಂಡು ಹೋದೆ. ನನಗೂ ಧ್ಯಾನ ಸಾಧನೆ ಮಾಡಿದ್ಮೇಲೆ, ಅಭ್ಯಾಸ ಮಾಡಿದ್ಮೇಲೆ ಸ್ ಒಂದು ಸಮಯ ಕೊಟ್ಟೆ. ಅದಕ್ಕಂತ ಗಂಟೆಗಟ್ಟಲೆ ಸಮಯ ಕೊಟ್ಟೆ. ದಿನ ಒಂದು 3 ಗಂಟೆ, 5 ಗಂಟೆ, ಆ ಶನಿವಾರ, ಭಾನುವಾರ ಬಂದ್ರೆ 10 ಗಂಟೆ, 15 ಗಂಟೆ ಈ ತರ ಸಮಯ ಕೊಟ್ಟಾಗ ಏನ್ ಗೊತ್ತಾಯ್ತು? ನಾನು ಆತ್ಮ ಅಂತ ಅನುಭವಪೂರ್ವಕವಾಗಿ ತಿಳ್ಕೊಂಡೆ. ಬೇರೆಯವ್ರು ಹೇಳೋದಲ್ಲ. ನಮಿಗ್ ಗೊತ್ತಾಗ್ಬೇಕು. ಬೇರೆಯವ್ರು ಹೇಳಿದಾಗ ಏನಿರುತ್ತೆ? ಆ ಇನ್ಫಾರ್ಮೇಷನ್ ಕಿವಿಯಲ್ಲಿರುತ್ತೆ. ಬಟ್ ಒಳಗಡೆ ದುಃಖ ಹೋಗಿರೋದಿಲ್ಲ. ನೋಡಿ ಇದು ಇಂಪಾರ್ಟೆಂಟ್. ಒಳಗಡೆ ದುಃಖ ಹಾಗೇ ಇರುತ್ತೆ. ಪ್ರಶ್ನೆಗಳು ಹಾಗೇ ಇರುತ್ತೆ. ಆ ಪ್ರಶ್ನೆಗಳಿಗೆ, ದುಃಖಗಳಿಗೆ ಪರಿಹಾರ ಬರ್ಬೇಕಂದ್ರೆ ಏನು? ನಮಗೆ ಅನುಭವ ಆಗ್ಬೇಕು. ಅದೇ ಜ್ಞಾನ. ಅನುಭವನೇ ಜ್ಞಾನ ಅಂತ ಹೇಳ್ತೀವಿ ನಾವು. ಆ ಜ್ಞಾನದಿಂದ ಏನ್ ಬರುತ್ತಪ್ಪ? ಮುಕ್ತಿ ಬರುತ್ತೆ. ಮುಕ್ತ ಪುರುಷರಾಗ್ತೀವಿ. ಆನಂದ ಬರುತ್ತೆ. ಇದೇ ಶಾಸ್ತ್ರ. ಏನು? ಶಾಸ್ತ್ರ ಅಂದ್ರೆ ಏನು? ಅಭ್ಯಾಸ ಮಾಡ್ಬೇಕು. ಸಮಯ ಕೊಡ್ಬೇಕು. ಎಷ್ಟೋ ಸಮಯ ಕೊಡ್ಬೇಕು. ಎಷ್ಟು ಕೊಡ್ಬೇಕು ಸಮಯ ಅಂದ್ರೆ, ಆ ಒಳಗಡೆ ಸಮಾಧಾನ ಸಿಗ್ಬೇಕು. ಇವಾಗ ಐನ್‌ಸ್ಟೈನ್‌ಗೆ, ನ್ಯೂಟನ್‌ಗೆ ಒಂದು ಸಮಾಧಾನ ಅಥವಾ ಪರಿಹಾರ ಅಥವಾ ರಿಸಲ್ಟ್ ಬಂತು. ಆ? ರಿಸಲ್ಟ್ ಬರೋ ತನಕ ಕೂರ್ಬೇಕು. ಅದು ಇಂಪಾರ್ಟೆಂಟ್. ರಿಸಲ್ಟ್ ಯಾರಪ್ಪ ಕೊಡ್ತಾರಂದ್ರೆ, ನಾವೇ ಕಂಡಿಡ್ಕಂತೀವಿ ರಿಸಲ್ಟ್. ನ್ಯೂಟನ್‌ಗೆ ಯಾರು ಕೊಡ್ಲಿಲ್ಲ. ಐನ್‌ಸ್ಟೈನ್‌ಗೆ ಯಾರು ಕೊಡ್ಲಿಲ್ಲ. ಥಾಮಸ್ ಅಲ್ವಾ ಎಡಿಸನ್‌ಗೆ ಕರೆಂಟು ಬಂತು. ಅದು ರಿಸಲ್ಟ್ ಯಾರು ಕೊಟ್ರು ಅಂದ್ರೆ, ಅವರೇ ಕಂಡಿಡ್ಕೊಂಡ್ರು. ನೋಡಿ. ನಾವೇ ಕಂಡಿಡ್ಕೋಬೇಕು. ಯಾರು ಕೊಡಲ್ಲ. ಯಾಕಂದ್ರೆ ಅಪ್ಪೋ ದೀಪೋ ಭವ. ನಮ್ಮನ್ನ ನಾವೇ ಉದ್ಧಾರ ಮಾಡ್ಕೋಬೇಕು. ದಾರಿ ತೋರಿಸ್ತಾರೆ. ಅದು ದಾರಿ ಗುರು ತೋರಿಸ್ತಾನೆ. ಬಟ್ ಕಂಡಿಡ್ಕೊಂಡ್ರೆ ಯಾರಪ್ಪ ಅಂತಂದ್ರೆ, ನಾವೇ ಕಂಡಿಡಿಬೇಕು. ಆ ಶ್ವಾಸ ಮೇಲೆ ಗಮನ ಕೊಟ್ಟಾಗ ಗಂಟೆಗಟ್ಲೆ ಮನಸ್ಸು ಖಾಲಿ ಆದಾಗ, ಶೂನ್ಯ ಆದಾಗ ಪರಿಹಾರ ನಾವೇ ಕಂಡಿಡ್ಕೊಂತೀವಿ. ಹೌದಾ ಇಲ್ಲ ಮಾಸ್ಟರ್ಸ್? ಸೊ ಯಾವಾಗ ಪರಿಹಾರ ಕಂಡಿಡ್ಕೊಂತೀವಿ? ಸಹಜವಾಗಿ ದುಃಖ ಹೋಗುತ್ತೆ. ನಾವ್ ಯಾಕಪ್ಪ ಧ್ಯಾನ ಮಾಡ್ತಿದೀವಿ ಅಂದ್ರೆ ದುಃಖ ಹೋಗ್ಬೇಕು ನಮಗೆ. ಪರಿಹಾರ ಬೇಕು. ಏನ್ ಪರಿಹಾರ ಬೇಕು? ಆ ಒಂದು ಆನಂದ ಸ್ಥಿತಿಯಲ್ಲಿ ಯಾವಾಗ್ಲೂ ಇರ್ಬೇಕು ನಾವು. ಎಲ್ಲಾ ಪ್ರಶ್ನೆಗಳಿಗೆ ನಾನ್ ಯಾರು? ಯಾಕೆ ಬಂದೆ? ಈ ಭೂಮಿಗೆ ಯಾಕೆ ಬಂದೆ? ಈ ಸಂಸಾರದಲ್ಲಿ ಯಾಕಿದೀನಿ? ಈ ಊರಲ್ಲಿ ಯಾಕಿದೀನಿ? ಆ? ಅಥವಾ ಈ ಸಮಾಜದಲ್ಲಿ ಯಾಕಿದೀನಿ? ಈ ಇಲ್ಲಿ ಯಾಕೆ ಈ ಕೆಲಸ ಮಾಡ್ತಿದೀನಿ?
ಯಾಕೆ ಧ್ಯಾನ ಪ್ರಚಾರ ಮಾಡ್ತಿದ್ದೀನಿ? ಯಾಕೆ ಧ್ಯಾನ ಮಾಡ್ತಿದ್ದೀನಿ? ಈ ಪ್ರಚಾರ ಮಾಡಿ, ಧ್ಯಾನ ಮಾಡಿ, ಧ್ಯಾನ ಮಾಡಿ ಎಲ್ಲಿಗೆ ಹೋಗ್ತೀನಿ ನೆಕ್ಸ್ಟು? ಇದೇ ಸೈನ್ಸು. ಇದು ಸ್ಪಿರಿಚುವಲ್ ಸೈನ್ಸು. ನೋಡಿ, ಈ ಸೈನ್ಸು ಚೆನ್ನಾಗಿ ಅರ್ತ್ಕೊಂತೀವಿ ನಾವು. ಧ್ಯಾನ ಮಾಡಿ, 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 ಸಾಧನೆ ಮಾಡಿ, 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 ಸ್ವಾಧ್ಯಾಯ ಮಾಡಿ, ಮಾಡಿ, ಮಾಡಿ. ಅಂದ್ರೆ ಸಮಯ ಕೊಡಬೇಕು, ಅದು ಇಂಪಾರ್ಟೆಂಟ್. ಸಮಯ ಕೊಡದೆ ಯಾವುದು ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಮತ್ತೆ ಸಮಯ ಕೊಡಬೇಕು. ಯಾರು ಕಂಡುಹಿಡ್ಕೋಬೇಕಪ್ಪ ಅಂತಂದ್ರೆ ನಾವೇ ಕಂಡುಹಿಡ್ಕೋಬೇಕು. ಬೇರೆ ಯಾರು ಕಂಡುಹಿಡಿಯಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ದಾರಿನ ನಾವೇ ಕಂಡುಹಿಡ್ಕೋಬೇಕು. ದಾರಿ ತೋರಿಸ್ತಾರೆ. ಗುರು ಹೇಳ್ತಾನೆ, ನೋಡು ಹೀಗೋಗು ಸರಿಯಾಗುತ್ತೆ. ಹೀಗೋಗ್ಬೇಡ. ಹೀಗೋದ್ರೆ ಏನಾಗುತ್ತೆ? ಬೆ ತಪ್ಪು ದಾರಿ. ಆ ದಾರಿಗೆ ಹೋಗ್ಬೇಡ. ನೀ ಒಂದು ಗುರಿ ಸಿಗೋದಿಲ್ಲ ಅಂತ ಹೇಳ್ತಾನೆ. ಬಟ್ ಅದನ್ನು ಸ್ವೀಕಾರ ಮಾಡೋದು ಬಿಡೋದು ನಮ್ಗೆ ಬಿಟ್ಟಿದ್ದು. ಸ್ವೀಕಾರ ಮಾಡೋದು ಬಿಡೋದು ಅಲ್ಟಿಮೇಟ್ಲಿ ನಮ್ ಕೈಯಲ್ಲೇ ಇದೆ. ಯಾವಾಗ ಆ ಗುರುನ ನಂಬ್ತೀವೋ, ಗುರುನ ವಿಶ್ವಾಸ ಕೊಡ್ತೀವೋ, ಆವಾಗ ದಾರಿ ಸಿಕ್ಕೇ ಸಿಗುತ್ತೆ. ಆ ಗುರು ಹೇಳಿದ್ದು ಅದ್ರ ಕಡೆ ಧ್ಯಾಸ, ಅದ್ರ ಕಡೆ ಪ್ರಯತ್ನ, ಅದ್ರ ಕಡೆ ಸಾಧನೆ. ನೋಡಿ, ಯಾವಾಗ ಸಾಧನೆ ಮಾಡ್ತೀವಿ, ನಾವು ಕಂಡುಹಿಡ್ಕಂತೀವಿ. ಏನ್ ಕಂಡುಹಿಡ್ಕಂತೀವಿ ಅಂದ್ರೆ ಮುಕ್ತಿ ಮಾರ್ಗವನ್ನ ಕಂಡುಹಿಡ್ಕಂತೀವಿ ಮಾಸ್ಟರ್ಸ್. ಮುಕ್ತಿ ಮಾರ್ಗ. ಮುಕ್ತಿ ಮಾರ್ಗ ಕಂಡುಹಿಡ್ಕೊಂಡು ಆ ಆ ಒಂದು ಸ್ಥಿತಿಯಲ್ಲಿ ಬದುಕಿ, ಬದುಕಿ, ಬದುಕಿ ಜೀವಿಸಿ, 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 ಜೀವಿಸಿ ಮುಕ್ತ ಪುರುಷರಾಗ್ತೀವಿ. ಮುಕ್ತ ಪುರುಷರಾದ್ಮೇಲೆ ಏನಾಗುತ್ತೆ? ಆನಂದ ಸ್ಥಿತಿಯಲ್ಲಿ ಯಾವಾಗ್ಲೂ ಇರ್ತೀವಿ. ಒಬ್ಬ ರಮಣ ಮಹರ್ಷಿ ತರ ಆನಂದ ಸ್ಥಿತಿಯಲ್ಲಿ, ಒಬ್ಬ ಭಗವಂತನ ತರ ಆನಂದ ಸ್ಥಿತಿಯಲ್ಲಿ, ಒಬ್ಬ ಶ್ರೀಕೃಷ್ಣ ಪರಮಾತ್ಮನ ತರ, ಒಬ್ಬ ಪತ್ರಿಜಿ ತರ, ಒಬ್ಬ ಬುದ್ಧನ್ ತರ ಪ್ರತಿ ಕ್ಷಣ ಆನಂದವಾಗಿರ್ತೀವಿ. ಅಲ್ಲೇನು 1% ದುಃಖ ಇರಲ್ಲ. 0.001% ದುಃಖ ಇರಲ್ಲ. ದುಃಖ ಇರಲ್ಲ, ಪ್ರಶ್ನೆಗಳಿರಲ್ಲ. ಇದು ಬೇಕು. ಯಾವಾಗ ದುಃಖ, ಪ್ರಶ್ನೆಗಳಿರಲ್ವೋ ಅವಾಗ ನಮ್ಮ ಸ್ಥಿತಿನೇ ಬೇರೆ. ಇನ್ನೇನಿರುತ್ತೆ? ಆನಂದನೇ ಇರುತ್ತೆ ಎರಡು ಹೋದ್ರೆ. ಇದೇ ಕಂಡುಹಿಡಿಯೋದು. ಇದು ಸೈನ್ಸು. ನೋಡಿ, ಹಾಗಾಗಿ ಇದನ್ನೆಲ್ಲರೂ ಸ್ಪಿರಿಚುವಲ್ ಸೈನ್ಸ್, ಇದು ಪೇರೆಂಟ್ ಅಂತ ಹೇಳ್ತಾರೆ. ಇದಕ್ಕೆ ಮದರ್ ಆಫ್ ಆಲ್ ಸೈನ್ಸಸ್ ಅಂತ ಹೇಳ್ತಾರೆ. ಯಾಕಂದ್ರೆ ಈ ವಿಷಯ ತಿಳ್ಕೊಂಡ್ರೆ ಎಲ್ಲ ವಿಷಯಗಳು ಗೊತ್ತಾಗ್ತವೆ. ನಾವು ಒಂದು ಜೀವನದಲ್ಲಿ ಯಾವುದೋ ಒಂದು ಉದ್ಯೋಗ ಮಾಡ್ತಿದೀವಿ, ಅದು ಕೂಡ ನಾಟಕನೇ. ಈ ಸಂಸಾರದಲ್ಲಿದ್ದೀವಿ, ಅದು ಕೂಡ ನಾಟಕನೇ. ಗೊತ್ತಾಗುತ್ತೆ. ಆ ಉದ್ಯೋಗನೇ ನಾವು ಅನ್ಕೊಂಡ್ರೆ ಅಜ್ಞಾನ, ಮತ್ತೆ ದುಃಖ. ಉದ್ಯೋಗ ಮಾಡ್ತಿದೀವಿ, ಕೊನೆಗೆ ಏನು ನೆಕ್ಸ್ಟು? ನೋಡಿ, ಉದ್ಯೋಗ ಮಾಡ್ತಿದೀವಿ, ನೆಕ್ಸ್ಟ್ ಏನು? ಸಂಸಾರದಲ್ಲಿದ್ದೀವಿ, ನೆಕ್ಸ್ಟ್ ಏನು? ನೆಕ್ಸ್ಟ್ ಏನು ಅನ್ನೋದು ಆ ಸಾಧನೆ ಮಾಡಿದಾಗ ಗೊತ್ತಾಗ್ಬಿಡುತ್ತೆ. ಸಂಸಾರದಲ್ಲಿ ಇದೀವಿ, ನಾಟಕ ಮಾಡ್ತಿದೀವಿ. ಸಂಸಾರ ಅನುಭವಕ್ಕೋಸ್ಕರ ಇದೀವಿ. ಈ ಒಂದು ಕೆಲಸ ಮಾಡ್ತಿದೀವಿ ಪ್ರಾಪಂಚಿಕದಲ್ಲಿ. ಆ ಒಂದು ಅನುಭವಕ್ಕೋಸ್ಕರ ಕೆಲಸ ಮಾಡ್ತಿದೀವಿ. ಸ್ಪಷ್ಟ ಆಗುತ್ತೆ. ಈ ಒಂದು ಸ್ಪಷ್ಟತೆ ಯಾವಾಗ ಬರುತ್ತಂದ್ರೆ, ನಾವು ಸಮಯ ಕೊಟ್ಟಾಗ, ಧ್ಯಾನಕ್ಕೆ ಸಮಯ ಕೊಟ್ಟಾಗ, ಸ್ವಾಧ್ಯಾಯಕ್ಕೆ ಸಮಯ ಕೊಟ್ಟಾಗ, ಗುರು ಹೇಳಿರ್ತಕ್ಕಂಥ ದಾರಿಯನ್ನ ಹಿಡ್ಕೊಂಡಾಗ ಗೊತ್ತಾಗುತ್ತೆ ನಿಮಗೆ. ಅದಕ್ಕೆ ಎಲ್ಲಾ ಯೋಗಿಗಳು ಏನ್ ಹೇಳ್ತಾರೆ, ಇದೇ ಶ್ರೇಷ್ಠವಾದ ಅಲ್ಟಿಮೇಟ್ ಸೈನ್ಸ್ ಅಂತ ಹೇಳ್ತಾರೆ. ನೋಡಿ, ಇದೇ ಎಲ್ಲರೂ ಮಾಡ್ತಕ್ಕಂಥ, ಎಲ್ಲರೂ ಅಭ್ಯಾಸ ಮಾಡ್ತಕ್ಕಂಥ ಶಾಸ್ತ್ರ ಆಗ್ಬೇಕು. ಆಧ್ಯಾತ್ಮಿಕ ಶಾಸ್ತ್ರ ಅಂತಕ್ಕಂಥದ್ದು ಎಲ್ಲರೂ ಅಭ್ಯಾಸ ಮಾಡ್ಬೇಕಂತ ಹೇಳ್ತಾರೆ. ಹಂಗಾಗಿ ಎಷ್ಟೋ ಮಹನೀಯರು ಏನ್ ಹೇಳ್ತಾರೆ, ಏನೇನೋ ಸೈನ್ಸ್ ಇದಾವೆ, ಏನೇನೋ ವಿದ್ಯೆಗಳಿದಾವೆ. ಅದಕ್ಕೆ ವೇಮನ ಹೇಳ್ತಾರೆ, ಚದುವನೇ ಇಲ್ಲ. ಆ ಷಣ್ಮ షణ్మతల్ చిక్కి చావనేల అతను ಭಜನ చేಸಿ ಆತ್ಮಲೋ ತಿಳಿಯರೆ ವಿಶ್ವದಾಭಿರಾಮ ವಿನೋರಭಾಮ. ನೋಡಿ, ಇದ್ರ ಅರ್ಥ ಏನಂದ್ರೆ, ಚದುವನೇ ಇಲ್ಲ ಅಂದ್ರೆ ಎಷ್ಟೆಷ್ಟೋ ಓದುಗಳು ಓದ್ತಾರೆ, ಅಥವಾ ಯಾವ್ದಾವ್ದೋ ಧರ್ಮದಲ್ಲಿ ಸಿಗಕೊಂಡು ಸಾಯ್ತಾರೆ, ಬೇರೆ ಬೇರೆ ಧರ್ಮಗಳು ಪದ್ಧತಿಗಳಲ್ಲಿ. ಬಟ್ ಏನು ಮಾಡಲ್ಲ ಅಂದ್ರೆ, ಅವನು ಆತ್ಮವನ್ನ ಹಿಡಿಯಲ್ಲ, ಆತ್ಮವನ್ನು ತಿಳಿಯಲ್ಲ ಅಂತ ಹೇಳ್ತಾರೆ. ನೋಡಿ, ಎಷ್ಟೆಷ್ಟೋ ವಿದ್ಯೆಗಳಿದಾವೆ, ಎಷ್ಟೆಷ್ಟೋ ಧರ್ಮಗಳು, ಪದ್ಧತಿಗಳು, ಆ ಏನೇನೋ ಸಂಸ್ಕಾರಗಳಿದಾವೆ, ಏನೇನೋ ಮಾಡ್ತಾರೆ. ಬಟ್ ಆತ್ಮನ ತಿಳಿಯಲ್ಲ ಅಂತ ಹೇಳ್ತಾರೆ ಅವರು. ನೋಡಿ, ಎಲ್ಲ ತನಕ ನಾವು ಆತ್ಮನ ಸರಿಯಾಗಿ ಅರ್ಥ ಮಾಡ್ಕೊಳಲ್ವೋ, ನಾನು ಯಾರು ಅಂತ ಅರ್ಥ ಮಾಡ್ಕೊಳಲ್ವೋ, ಎಲ್ಲ ವ್ಯರ್ಥನೆ. ನಾವೇನಾದ್ರೂ ಓದಿ, ಏನೋ ಕೆಲಸದಲ್ಲಿರಿ, ಯಾವುದೋ ಒಂದು ಪೊಸಿಷನ್ ಅಲ್ಲಿ ದೊಡ್ಡ ಪ್ರೈಮ್ ಮಿನಿಸ್ಟರ್ ಆದ್ರೂ ಕೂಡ ಧ್ಯಾನ ಇಲ್ಲಾಂದ್ರೆ ವ್ಯರ್ಥ. ದುಃಖ ಹೋಗಿಲ್ಲ, ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ನೋಡಿ, ಎಂತ ಅದ್ಭುತವಾಗಿ ಹೇಳಿದ್ರೆ ವೇಮನ. ಏನ್ ಹೇಳ್ತಾರೆ, ಚದುವನೇ ಇಲ್ಲ. ನೋಡಿ, ಏನೋ ಓದ್ತಾರೆ, ಷಣ್ಮತಗಳಲ್ಲಿ ಸಿಕ್ಕಂಡು ಸಾಯ್ತಾ ಇದ್ದಾರೆ. ಬಟ್ ಆತ್ಮವನ್ನು ತಿಳಿಯಲ್ಲ. ನೋಡಿ, ಅವ್ರು ದುಃಖದಲ್ಲಿ ಹೇಳ್ತಿದ್ದಾರೆ, ಬೇಜಾರಲ್ಲಿ ಹೇಳ್ತಿದ್ದಾರೆ. ಏನೇನೋ ಪದ್ಧತಿಗಳು ಮಾಡ್ತೀವಿ, ಏನೇನೋ ಸಂಸ್ಕಾರಗಳು ಮಾಡ್ತೀವಿ, ಬಟ್ ಆತ್ಮನ ತಿಳಿಯಲ್ಲ.
ಹಂಗಾಗಿ ಬಸವಣ್ಣವರು ಕೂಡ ಏನ್ ಹೇಳ್ತಾರೆ ನೋಡಿ, "ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ" ಅಂತ ಹೇಳ್ತಾರೆ ಅವ್ರು. ನೋಡಿ, ನನಗಿಂತೂ ಯಾರು ಕಿರಿಯರಿಲ್ಲ, ನನಗಿಂತ ಎಲ್ಲರೂ ದೊಡ್ಡವರೇ. ಆ ಶಿವಭಕ್ತರಿದಾರಲ್ಲ, ಶರಣರಿದಾರಲ್ಲ, ಅವ್ರಿಗಿಂತ ಯಾರೋ ದೊಡ್ಡವರಿಲ್ಲ ಅಂತ ಹೇಳ್ತಾರೆ. ಅಷ್ಟು ದೊಡ್ಡ ಪುರುಷ ಅವರು. ಒಂದು ಸಾವಿರಾರು ವಚನಗಳು ಹೇಳಿ ಕೂಡ ಏನ್ ಹೇಳ್ತಾರೆ, "ನನ್ಗಿಂತ ಎಲ್ಲರೂ ಯಾರು ಸಣ್ಣವರಲ್ಲ, ಎಲ್ಲರೂ ದೊಡ್ಡವರೇ. ಆ ಶಿವಭಕ್ತರಿದಾರಲ್ಲ, ಶರಣರಿದ್ದಾರೆ." ಶಿವಭಕ್ತರು ಅಂದ್ರೆ ಯಾರು? ಆತ್ಮವನ್ನು ತಿಳಿದವರು, ಆತ್ಮ ತತ್ವವನ್ನು ತಿಳಿದವರು, ತಾನು ಯಾರು ಅಂತ ತಿಳಿದವರೇ ಮಹಾಪುರುಷರು ಅಂತ ಹೇಳ್ತಾರೆ ಅವ್ರು. ನೋಡಿ, ಭಗವದ್ಗೀತೆ ಏನ್ ಹೇಳುತ್ತೆ? ಶ್ರೀಕೃಷ್ಣ ಯಾವಾಗ್ಲೂ ಏನ್ ಹೇಳ್ತಿರ್ತಾನೆ ಅರ್ಜುನಗೆ, "ತಸ್ಮಾತ್ ಯೋಗಿ ಭವ ಅರ್ಜುನ", ನೀ ಯೋಗಿ ಆಗು ನೀನು. ಇಷ್ಟು ದಿನ ಒಬ್ಬ ಯೋಧ ಆಗಿದೀಯ, ಕ್ಷತ್ರಿಯ ಯೋಧ, ಬಿಲ್ಲು ಬಿಲ್ಲು ಬಾಣ ಹಿಡ್ಕೊಂಡು ಯುದ್ಧ ಮಾಡಿದಿ. ಬಟ್ ಅದು ಕೊನೆ ಅಲ್ಲ. ನೀನು ಫಸ್ಟ್ ಯೋಗಿ ಆಗು. ಯೋಗಿ ಅಂದ್ರೇನು? ನಿನ್ನ ಮನಸ್ಸನ್ನು ಗೆಲ್ಲು. ಪ್ರತಿ ಕ್ಷಣ ಮನಸ್ಸನ್ನ ಗೆಲ್ಲು. ಮನಸ್ಸು ಖಾಲಿ ಇಟ್ಕ ನೀನು. ಪ್ರಶಾಂತ ಇಟ್ಕ ನೀನು. ಎಲ್ಲ ಆ ಮೋಹ ಬಿಡು. ಸಂಸಾರ ಅಂತಕ್ಕಂಥ ಮೋಹ, ಮಕ್ಕಳು ಅಂತಕ್ಕಂಥ ಮೋಹ, ಹೆಂಡತಿ ಅಂತಕ್ಕಂಥ ಮೋಹ ಎಲ್ಲ ಬಿಡು ನೀನು ಫಸ್ಟು. ಬಿಟ್ಟು ಆ ಧ್ಯಾನವನ್ನ ಅಭ್ಯಾಸ ಮಾಡು. ಮನಸ್ಸನ್ನು ಗೆಲ್ತೀಯ ನೀನು. ಯಾಕೆ ಹೇಳ್ತಾನೆ ಶ್ರೀಕೃಷ್ಣ? ಯುದ್ಧನೇ ಮಾಡಂತ ಹೇಳ್ಬೋದಿತ್ತಲ್ಲ ಅರ್ಜುನಗೆ. ನೀನು ಧ್ಯಾನನ ಅಭ್ಯಾಸ ಮಾಡು, ಯೋಗವನ್ನ ಅಭ್ಯಾಸ ಮಾಡು. ಯೋಗ ಅಂದ್ರೇನು? ನಿನ್ನ ಜೊತೆ ನೀನು ಒಂದಾಗು, ಆತ್ಮ ಜೊತೆ ಒಂದಾಗು. ನೋಡಿ ಮಾಸ್ಟರ್ಸ್, ನಾವು ಕೂಡ ಏನು ಎಲ್ಲ ಇದೀವಿ, ನಾವು ಸಂಸಾರದಲ್ಲಿದ್ದೀವಿ, ಸಮಾಜದಲ್ಲಿದ್ದೀವಿ. ಏನ್ ಮಾಡ್ಬೇಕು? ಆ ಒಂದು ಧ್ಯಾನವನ್ನ ಅಭ್ಯಾಸ ಮಾಡ್ಬೇಕು, ರಾಜಯೋಗವನ್ನ ಅಭ್ಯಾಸ ಮಾಡ್ಬೇಕು. ಏನಾಗುತ್ತಪ್ಪ ರಾಜಯೋಗ ಅಭ್ಯಾಸ ಮಾಡಿದ್ರೆ? ಆ ದುಃಖದಲ್ಲಿ ಸಿಗಾಕಣಲ್ಲ, ಆ ಮೋಹದಲ್ಲಿ ಸಿಗಾಕಣಲ್ಲ. ನಿರ್ಮೋಹಿ ಆಗ್ತೀವಿ ನಾವು. ಬೇಕು ಸಂಸಾರ ಬೇಕು, ಸಮಾಜ ಬೇಕು, ಕೆಲ್ಸ ಬೇಕು. ಒಂದು ಜೊತೆಗೆ 1 ಗಂಟೆನೋ, 2 ಗಂಟೆನೋ, 3 ಗಂಟೆನೋ ಧ್ಯಾನ ಬೇಕು. ನೋಡಿ, ಎಲ್ಲರೂ ಹೇಳೋದಿದೆ. ಏನ್ ಹೇಳ್ತಾರೆ? ನಿನ್ನ ನೀನು ಅರ್ಥ ಮಾಡ್ಕ. ಏನಪ್ಪ ಮಾಡ್ಬೇಕು? ಅರ್ಥ ಮಾಡ್ಕೋಬೇಕಂದ್ರೆ ಟೈಮ್ ಕೊಡ್ಬೇಕು. ಚೆನ್ನಾಗಿ ಟೈಮ್ ಕೊಡ್ಬೇಕು. ಟೈಮ್ ಕೊಡದೆ ಏನು ಸಿಗಕ್ಕೆ ಸಾಧ್ಯ ಇಲ್ಲ. ಯಾವಾಗ ಟೈಮ್ ಕೊಡ್ತೀವಿ ರಿಸಲ್ಟ್ ಬರುತ್ತೆ. ಅದ್ಭುತವಾದ ರಿಸಲ್ಟ್ ಬರುತ್ತೆ. ಏನಪ್ಪಾ ರಿಸಲ್ಟ್ ಅಂದ್ರೆ, ಆ ದುಃಖ ರಾಹಿತ್ಯ ಸ್ಥಿತಿ, ಆನಂದ ಸ್ಥಿತಿ. ಆ ಆನಂದ ಇಲ್ದೆ ಏನಾಗುತ್ತೆ? ಎಲ್ಲಾ ಪ್ರಶ್ನೆಗಳಿಗೆ ಅರ್ಧಂಬರ್ಧ ಉತ್ತರ. ಹ? ಸುಮ್ನೆ ಬದುಕ್ತಾ ಇರ್ತೀವಿ, ಜೀವಿಸ್ತಾ ಇರಲ್ಲ ಸರಿಯಾಗಿ. ಆನಂದ ಇರೋದಿಲ್ಲ. ಒಳಗಡೆ ಎಲ್ಲ ದುಃಖ. ಊಟ ಮಾಡ್ತಿರ್ತೀವಿ ದುಃಖ, ದುಡ್ಡಿರುತ್ತೆ ದುಃಖ, ಆ ಒಂದು ಪೊಸಿಷನ್ಸ್ ಇರ್ತವೆ. ಪ್ರಾಪಂಚಿಕದಲ್ಲಿ ಆ ಅಧಿಕಾರ ಇರುತ್ತೆ. ಬಟ್ ದುಃಖ. ಯಾವುದು ಶಾಂತಿ ಇರಲ್ಲ. ದೇಹ ಶಾಂತಿ ಇರಲ್ಲ, ಮೂರು ಶಾಂತಿ ಇರಲ್ಲ, ಮನಸ್ಸು ಶಾಂತಿ ಇರಲ್ಲ, ಬುದ್ಧಿ ಶಾಂತಿ ಇರಲ್ಲ. ದೇಹದಲ್ಲೆಲ್ಲ ಅನಾರೋಗ್ಯ ತುಂಬಿರುತ್ತೆ ಧ್ಯಾನ ಇಲ್ಲಂದ್ರೆ. ಮನಸ್ಸಲ್ಲಿ ಅರಿಷಡ್ವರ್ಗಗಳು ತುಂಬಿ ತುಳ್ಕಾಡ್ತಿರ್ತವೆ, ತಾಂಡವಾಡ್ತಿರ್ತವೆ ಎಲ್ಲ. ಯುದ್ಧ ಮಾಡ್ತಿರ್ತವೆ. ಒಳಗಡೆ ಎಲ್ಲ ಯುದ್ಧ ನಡೀತಾ ಇರುತ್ತೆ. ಯಾವುದು ಕೈಗೆ ನಿಲ್ತಾ ಇರಲ್ಲ, ಯಾವ ಮನಸ್ಸು ಕೈಗೆ ನಿಲ್ತಾ ಇರಲ್ಲ, ಯಾವ ಭಾವನೆಗಳು ನಿಲ್ತಾ ಇರಲ್ಲ ಕೈಗೆ. ಆ ಏನ್ ಆಲೋಚನೆ ಮಾಡ್ತಿದ್ವಿ ಗೊತ್ತಾಗ್ತಿರಲ್ಲ. ಮನ್ಸು ಕೈಗೆ ಸಿಗಲ್ಲ. ಸುಮ್ನೆ ಆಲೋಚನೆ ಮಾಡ್ತಾ ಇರ್ತೀವಿ. ಥಿಂಕ್ ಮಾಡದೆ ಓಡ್ತಾ ಇರುತ್ತೆ ತಲೆ. ಯಾವ್ದಕ್ಕೂ ಉತ್ತರ ಇರೋದೇ ಇಲ್ಲ. ಯಾವಾಗಪ್ಪ ಉತ್ತರ ಸಿಗುತ್ತಂತಂದ್ರೆ, ಮನಸ್ಸು ನಿಲ್ಲಿಸಿದಾಗ, ಉಸಿರಾಟದ ಮೇಲೆ ಯಾವಾಗ ಗಮನ ಕೊಡ್ತೀವಿ, ಮನಸ್ಸು ಕೈಗೆ ಬರುತ್ತೆ. ಆ ದೇಹ ಶುದ್ಧ ಆಗುತ್ತೆ. ವಿಶುದ್ಧ ಚಕ್ರ ಕಂಪ್ಲೀಟ್ ಆಗಿ ಆಕ್ಟಿವೇಟ್ ಆಗುತ್ತೆ. ವಿಶೇಷವಾಗಿ ಶುದ್ಧ ಆಗುತ್ತೆ. ಹಾಗಾಗಿ ಎಲ್ಲಾ ಮಹಾನ್ ಪುರುಷರು, ಮಹರ್ಷಿಗಳು ಏನ್ ಹೇಳ್ತಾರೆ? ಯೋಗಿಗಳು, ಬ್ರಹ್ಮರ್ಷಿಗಳು ಏನ್ ಹೇಳ್ತಾರೆ? ನಿನ್ನ ನೀನು ಅರ್ಥ ಮಾಡ್ಕ. ನಿನಗೆ ನೀನು ಸಮಯ ಕೊಡು. ನೋಡಿ, ನೀ ಶರಣಾಗು. ಶರಣ ಅಂದ್ರೇನು? ಆತ್ಮ ತಿಳಿದವನು. ಆತ್ಮ ತತ್ವವನ್ನ ತಿಳಿದು ಆ ತತ್ವದಲ್ಲಿ ಜೀವಿಸೋನೆ ಶರಣ. ನೋಡಿ, ಹಾಗಾಗಿ ಅಭ್ಯಾಸ ಮಾಡ್ಬೇಕು. ಏನಪ್ಪಾ ಅಭ್ಯಾಸ ಅಂದ್ರೆ, ನನ್ನ ಜೊತೆನೇ ಇರ್ತಕ್ಕಂಥದ್ದನ್ನ ಅಭ್ಯಾಸ ಮಾಡ್ಬೇಕು. ನನ್ನ ಜೊತೆನೇ ಇರೋದಂದ್ರೆ ಏನು? ಈ ದೇಹದ ಜೊತೆ ಇರೋದಲ್ಲ, ಆತ್ಮ ಜೊತೆ ಇರೋದು. ಆತ್ಮ ತತ್ವದಲ್ಲಿ ಜೀವಿಸೋದು. ಬೇರೆಯವರು ವಿಷಯನ ಆಲೋಚನೆ ಮಾಡೋದಲ್ಲ. ಬೇರೆಯವ್ರು ಹೇಗಿದ್ದಾರೆ ಅಂತ ಆಲೋಚನೆ ಮಾಡೋದಲ್ಲ. ನಾನ್ ಹೇಗಿದ್ದೀನಿ? ನನ್ನಲ್ಲಿ ಏನ್ ನಡೀತಿದೆ? ನನ್ನ ದೇಹದಲ್ಲಿ ಎಂತೆಂತ ಅನಾರೋಗ್ಯ ಇದೆ? ಅನಾರೋಗ್ಯಕ್ಕೆ ಪರಿಹಾರ ಏನು? ಆ ಅಥವಾ ಮನ್ಸಲ್ಲಿ ಏನ್ ದುಃಖ ಇದೆ? ಏನ್ ಕೋಪ ಇದೆ? ಮನ್ಸು ಏನೇನ್ ಮಾತಾಡಿಸ್ತಿದೆ? ಆ ಯಾವುದು ಕಂಟ್ರೋಲ್ ಸಿಗ್ತಾ ಇಲ್ಲ ಮನ್ಸು. ಎಲ್ಲೆಲ್ಲೋ ಹೋಗ್ತಿದೆ ಮನ್ಸು. ಧ್ಯಾನಕ್ಕೆ ಕೂತಿದ್ದೀನಿ. ಕೂತ್ರೆ ಏನೇನೋ ಆಲೋಚನೆ ಮಾಡ್ತಿದೆ. ಯಾವಾಗ ಕಂಟ್ರೋಲಿಗೆ ಬರೋದು?
ಸಮಯ ಕೊಟ್ಟಿಲ್ಲ. ಗಂಟೆಗಟ್ಟಲೆ ಸಮಯ ಕೊಟ್ಟಿಲ್ಲ. ಆ ಮನಸ್ಸನ್ನ ಕಟ್ಟಿ ಹಾಕ್ತಿಲ್ಲ. ತಪ್ಪು, ಸರಿ, ಅವ್ರು ಸರಿ, ಇವ್ರು ಆ ತಪ್ಪು. ಇದ್ರಲ್ಲೇ ಇದೀನಿ. ಆ ಬುದ್ಧಿನಲ್ಲೇ ಇದೀನಿ. ಆ ಬುದ್ಧಿ ನಿರ್ಗುಣ ಆಗಿಲ್ಲ. ನೋಡಿ. ಆ ಶಾಂತಿ 3 ಶಾಂತಿಗಳಾಗ್ಬೇಕು. ಏನು? ದೇಹ ಶಾಂತಿ ಆಗ್ಬೇಕು. ದೇಹ ಸರಿಯಾಗಿ ಶುದ್ಧ ಆಗ್ಬೇಕು. ಮನಸ್ಸು ಶುದ್ಧ ಆಗ್ಬೇಕು. ಮನಸ್ಸು ಸರಿಯಾಗಿ ಕೆಲಸ ಮಾಡ್ಬೇಕು. ಕಂಟ್ರೋಲಿಗೆ ಬರ್ಬೇಕು. ಧ್ಯಾನಕ್ಕೆ ಕೂರ್ತಿದ್ದೀನಿ, ಎಲ್ಲೋ ಹೋಗ್ತಿದೆ. ಆ ಕೆಲಸ ಮಾಡ್ತಿದ್ದೀನಿ, ಎಲ್ಲೆಲ್ಲೋ ಆಲೋಚನೆಗಳು ಹೋಗ್ತಿದೆ. ಅಡಿಗೆ ಮಾಡ್ತಿದ್ದೀನಿ, ಎಲ್ಲೆಲ್ಲೋ ಹೋಗ್ತಿದೆ ಆಲೋಚನೆಗಳು. ಹ್ಮ್. ಆ ಬುದ್ಧಿ ವಿಕಾಸ ಆಗಿಲ್ಲ. ಬುದ್ಧಿ ಅಂದ್ರೇನು? ಯಾವಾಗ ಏನ್ ಮಾತಾಡ್ಬೇಕು ಗೊತ್ತಿಲ್ಲ. ಎಷ್ಟು ಮಾತಾಡ್ಬೇಕು ಗೊತ್ತಿಲ್ಲ. ನೋಡಿ. ಯಾವಾಗ ಬರುತ್ತೆ ಅದೆಲ್ಲ? ಈ 3 ಶಾಂತಿ ಯಾವಾಗ ಆಗ್ತವೆ? ದೇಹ ಶಾಂತಿ, ಮನಸ್ಸು ಶಾಂತಿ, ಬುದ್ಧಿ ಶಾಂತಿ ಯಾವಾಗ ಆಗ್ತಾವೆ ಅಂತಂದ್ರೆ, ಆ ಧ್ಯಾನವನ್ನ ಸರಿಯಾಗಿ ಅಭ್ಯಾಸ ಮಾಡಿದಾಗ, ಯೋಗಿ ಆದಾಗ. ತಸ್ಮಾತ್ ಯೋಗಿ ಭವ ಅರ್ಜುನ ಅಂತ ಹೇಳ್ತಾನೆ. ಯಾಕೆ ಹೇಳ್ತಾನಂದ್ರೆ, ನಿನ್ನ ಮನಸ್ಸು ನಿನಗೆ ಹಿಡಿತಕ್ಕೆ ಬರುತ್ತೆ. ನೀನ್ ಮಗ ಮಗ ಅಂತ ಅಳ್ತಿದೀಯ, ದುಃಖಿಸ್ತಿದೀಯ, ಮಗ ತೀರೋಗಿದಾನಂತ. ನಿನ್ ಮಗ ಎಲ್ಲಿ ತೀರೋಗಿಲ್ಲ. ಆ ಒಂದು ಜ್ಞಾನ ಬರುತ್ತೆ ನಿನಗೆ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳ್ತಾನೆ. ಎಲ್ಲಿಂದ ಬರುತ್ತಪ್ಪ ಜ್ಞಾನ ಅಂತಂದ್ರೆ, ನೀನು ಯೋಗಿ ಆದಾಗ. ಯೋಗಿ ಅಂದ್ರೇನು? ನಿನ್ನ ಆತ್ಮ ತತ್ವದಲ್ಲೇ ಜೀವಿಸಿದಾಗ. ಆ ರಾಜಯೋಗವನ್ನ ಅಭ್ಯಾಸ ಮಾಡಿದಾಗ ಯೋಗಿ ಆಗ್ತೀನಿ ನೀನು. ಶ್ವಾಸದ ಮೇಲೆ ಗಮನ ಇಟ್ಟಾಗ. ಸೊ ಹಾಗಾಗಿ ಇದೇ ಶ್ರೇಷ್ಠವಾದ ಶಾಸ್ತ್ರ. ಆಧ್ಯಾತ್ಮಿಕ ಶಾಸ್ತ್ರ. ಆಧ್ಯಾತ್ಮಿಕ ಶಾಸ್ತ್ರ ಏನ್ ಮಾಡುತ್ತೆ? ಎಲ್ಲಾ ವಿಷಯಗಳಿಗೆ, ಎಲ್ಲಾ ಪ್ರಶ್ನೆಗಳಿಗೆ ಪರಿಹಾರ ಕೊಡುತ್ತೆ. ನಾವೇನೇ ಮಾಡಿದ್ರು ಕೂಡ, ಏನೇ ಏನೇ ಪಡೆದ್ರು ಕೂಡ, ಏನೇ ಸಂಪಾದಿಸಿದ್ರು ಕೂಡ, 100 ಮನೆ ಕಟ್ಟಿಸಿದ್ರು ಕೂಡ ಸಮಾಧಾನ ಇಲ್ಲ. ದುಃಖ ಹೋಗಿಲ್ಲ. ಕೋಟಿ ದುಡ್ಡಿದ್ರು ಕೂಡ ದುಃಖ ಹೋಗಿಲ್ಲ. ಎಷ್ಟೆಷ್ಟು ಅಧಿಕಾರ ಪಡೆದ್ರು ಕೂಡ ದುಃಖ ಹೋಗಿಲ್ಲ. ಸಮಾಧಾನ ಸಿಕ್ಕಿಲ್ಲ. ಯಾವಾಗ ಸಿಗುತ್ತಂತಂದ್ರೆ, ನೀನು ಆ ಶ್ವಾಸವನ್ನ ಗಮನಿಸಿದಾಗ, ಆ ಯೋಗ ಸ್ಥಿತಿಗೆ ಹೋದಾಗ, ಮನಸ್ಸನ್ನ ಗೆದ್ದಾಗ. ಆ ವೇಮನ ಆ ದುಃಖ ಬಂತು. ಆ ಸತ್ಯ ಹುಡ್ಕೊಂಡು ಹೋದ್ರು. ಎಲ್ಲಿಯಪ್ಪ ದುಃಖಕ್ಕೆ ಪರಿಹಾರ ಇದೆ ಅಂತ ಹೋಗಿ ಆ ಗುರು ಕಡೆ ಬೇಡಿದಾಗ ಗುರು ಹೇಳ್ತಾರೆ, ನಿನಗೆ ಸಕಲ ಐಶ್ವರ್ಯ ಕೊಡ್ತೀನಿ. ಆರಾಮಾಗಿ ರಾಜನ್ ತರ ಬದುಕು ಅಂತಂದ್ರೆ, ಬೇಡ ಸ್ವಾಮಿ, ಸಕಲ ಐಶ್ವರ್ಯ ಕೊಟ್ಟೋರು ಆ ಪ್ರಪಂಚದಲ್ಲಿ ಒದ್ದಾಡ್ತಿದ್ದಾರೆ. ನನಗೆ ಬೇಡ ಅದು. ನನಗೆ ಆ ರಾಜಯೋಗ ನನಗೆ ಆ ಒಂದು ಮುಕ್ತಿ ಮಾರ್ಗ ಪ್ರಸಾದ ಕೊಡು ಅಂತ ಹೇಳ್ತಾರೆ ವೇಮನ. ಆ ಮುಕ್ತಿ ಮಾರ್ಗ ಏನಪ್ಪಾ ಅಂತಂದ್ರೆ, ಹೇಳ್ತಾರೆ ಅವ್ರು. ಏನ್ ಹೇಳ್ತಾರೆ? ಶ್ರೇಷ್ಠವಾದ ಮಾರ್ಗ ರಾಜಯೋಗ ಅಂತ ಹೇಳ್ತಾರೆ ಎಲ್ಲರೂ. ಬೇರೆ ಬೇರೆ ಪದ್ಧತಿಗಳಿದೆ. ಆ ಕರ್ಮ ಯೋಗ ಇದೆ. ಆಮೇಲೆ ಭಕ್ತಿ ಮಾರ್ಗ ಇದೆ. ಬೇರೆ ಬೇರೆ ಮಾರ್ಗ ಇದೆ. ಬಟ್ ಅದರಲ್ಲಿ ಶ್ರೇಷ್ಠವಾದದ್ದು ರಾಜಯೋಗ. ಆ ರಾಜಯೋಗನ ಪ್ರಸಾದ ಕೊಡ್ತೀನಿ ತಗ ಅಂತ ಕೊಡ್ತಾರೆ ವೇಮನಗೆ ಅವ್ರ ಗುರುಗಳು. ನೋಡಿ. ಯಾವಾಗ ಆ ರಾಜಯೋಗನ ಅಭ್ಯಾಸ ಮಾಡ್ತಾರೆ, ಆ ವೇಮನ ಏನಾಗ್ತಾರೆ? ಮುಕ್ತ ಪುರುಷ ಆಗ್ತಾನೆ. ಆ ಆನಂದ ಸ್ಥಿತಿಯಲ್ಲಿ ಬದುಕ್ತಾನೆ. ಒಬ್ಬ ಬ್ರಹ್ಮರ್ಷಿ ಆಗ್ತಾನೆ ವೇಮನ. ಎಲ್ಲ ವಿಷಯ ಗೊತ್ತಾಗ್ತವೆ. ಆ ಸೃಷ್ಟಿ ರಹಸ್ಯ ಗೊತ್ತಾಗುತ್ತೆ. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು. ಹಾಗಾಗಿ ಏನ್ ಮಾಡ್ಬೇಕು? ಸಮಯನ ಕೊಡ್ಬೇಕು. ಆ ಒಂದು ಆ ಮೂಲ ಶಾಸ್ತ್ರ. ಎಲ್ಲಾ ಶಾಸ್ತ್ರಗಳಿಗೆ ಮೂಲ ಶಾಸ್ತ್ರ ಯಾವುದು? ಆಧ್ಯಾತ್ಮಿಕ ಶಾಸ್ತ್ರ. ಈ ಶಾಸ್ತ್ರವನ್ನ ಅಭ್ಯಾಸ ಮಾಡ್ಬೇಕು. ಅಭ್ಯಾಸ ಮಾಡ್ಬೇಕು. ಎಷ್ಟ್ ತನಕ ಅಂತಂದ್ರೆ, ಆ ರಿಸಲ್ಟ್ ಬರೋ ತನಕ ಅಭ್ಯಾಸ ಮಾಡ್ಬೇಕು. ಯಾವಾಗ ಅಭ್ಯಾಸ ಮಾಡಿ ರಿಸಲ್ಟ್ ಬಂತು, ಆ ರಿಸಲ್ಟ್ ಏನ್ ಬಂತು, ಆ ಒಂದು ರಿಸಲ್ಟ್‌ನ ಎಲ್ಲರಿಗೂ ತಿಳಿಸ್ಬೇಕು. ನನಗೆ ಈ ತರ ಮಾಡ್ದೆ, ಧ್ಯಾನ ಪದ್ಧತಿ ಸಾಧನೆ ಮಾಡ್ದೆ, ಶ್ವಾಸದ ಮೇಲೆ ಗಮನ ಇಟ್ಟೆ, ನಾನು ಯೋಗಿ ಆದೆ, ಋಷಿ ಆದೆ, ಮಹರ್ಷಿ ಆದೆ, ಬ್ರಹ್ಮರ್ಷಿ ಆದೆ. ನನಗೆಲ್ಲ ವಿಷಯ ಗೊತ್ತಾಯ್ತು. ಈ ವಿಷಯ ಎಲ್ರಿಗೂ ಹೇಳ್ತೀನಿ ನೆಕ್ಸ್ಟ್. ಹೆಲೋ ಮಾಸ್ಟರ್ಸ್. ನನಗೂ ಕೂಡ ಈ ಧ್ಯಾನ ಅಭ್ಯಾಸ ಮಾಡಿದಾಗ ದುಃಖ ಹೋಯ್ತು. ಹಾಗಾಗಿ ಏನಂದ್ರೆ, ಈ ಸಂಸಾರದಲ್ಲಿ ನಾಟಕ ಮಾಡ್ತಿದೀನಿ, ಈ ಒಂದು ಕೆಲಸ ಅಂತಕ್ಕಂಥದ್ರಲ್ಲಿ ನಾಟಕ ಮಾಡ್ತಿದೀನಿ ಗೊತ್ತಾಯ್ತು. ನನಗೆ ಅದಕ್ಕೆ ಎಷ್ಟು ಪ್ರಿಯಾರಿಟಿ ಕೊಡ್ಬೇಕು, ಎಷ್ಟು ಒತ್ತು ಕೊಡ್ಬೇಕು ಅಷ್ಟೇ ಒತ್ತು ಕೊಟ್ಟೆ ನಾನು. ನೋಡಿ. ಅದ್ರಲ್ಲೇ ಮುಳುಗ್ಲಿಲ್ಲ ನಾನು. ನನ್ನ ಗುರಿ ಏನಪ್ಪಾ ಅಂತಂದ್ರೆ, ಈ ರಾಜಯೋಗನೇ ನನ್ನ ಗುರಿ. ಆಧ್ಯಾತ್ಮಿಕ ಶಾಸ್ತ್ರನೇ ನನ್ನ ಗುರಿ. ಹಾಗಾಗಿ ಆನಂದವಾಗಿ ಬದುಕ್ತಿದ್ದೀನಿ ನಾನು. ದುಃಖನೇ ಇಲ್ಲ. ಪ್ರತಿಯೊಬ್ಬರು ಆ ದುಃಖದಿಂದ ದೂರ ಆಗ್ಬೇಕು. ಯಾಕಂದ್ರೆ ಏನಿದ್ರೆ ಏನು ದುಃಖ ಇರಬಾರ್ದು ಒಳಗಡೆ. ಪ್ರಾಪಂಚಿಕವಾಗಿ ಏನೇನೋ ಸಂಪಾದಿಸ್ಕೊಂತೀವಿ ಬಟ್ ದುಃಖ ಹೋಗಿರಲ್ಲ. ಆ ಆ ರೋಗಗಳು, ಅನಾರೋಗ್ಯ ಹೋಗಿರೋದಿಲ್ಲ. ರೋಗ ಮುಕ್ತರಾಗಿರಲ್ಲ. ಮನಸ್ಸು ಶಾಂತ ಆಗಿರಲ್ಲ. ಸರಿಯಾಗಿ ನಿದ್ದೆ ಮಾಡಲ್ಲ ಮನಸ್ಸು ಶಾಂತ ಆಗಿಲ್ಲ ಅಂದ್ರೆ. ನೋಡಿ. ಏನ್
ತಗೊಂಡು ಏನ್ ಮಾಡ್ಬೇಕು? ಏನು ಎಲ್ಲ ವ್ಯರ್ಥ. ಎಲ್ಲ ಇದ್ರು ಕೂಡ ವ್ಯರ್ಥ. ಆ ದುಃಖ ಹೋಗ್ಬೇಕು. ಅಲ್ವಾ? ಸೊ ಹಾಗಾಗಿ ಆ ಒಂದು ಮೂಲಶಾಸ್ತ್ರ, ಆಧ್ಯಾತ್ಮಿಕ ಶಾಸ್ತ್ರವನ್ನು ಎಲ್ಲರೂ ಸರಿಯಾಗಿ ಅಭ್ಯಾಸ ಮಾಡ್ಬೇಕು. ಏನಪ್ಪಾ ಅಭ್ಯಾಸ ಮಾಡೋದು ಅಂದ್ರೆ ವೆರಿ, ವೆರಿ ಸಿಂಪಲ್. ನೀನು ಕೂತ್ಕೊ ಆರಾಮಾಗಿ ಶ್ವಾಸನ ಗಮನಿಸು. ಅದೇ ಶಾಸ್ತ್ರ. ಅದೇ ಎಲ್ಲ ಹೇಳ್ಕೊಡುತ್ತೆ. ಆ ಗುರುನೇ ಎಲ್ಲ ಆನ್ಸರ್ ಕೊಡ್ತಾನೆ. ಉತ್ತರ ಕೊಡ್ತಾನೆ. ನಿನ್ನ ಕಣ್ಮುಂದೆನೇ ಬರುತ್ತೆ ಎಲ್ಲ ಉತ್ತರ. ಬಟ್ ಏನ್ ಮಾಡ್ಬೇಕು? ಸಮಯನ ಕೊಡ್ಬೇಕು ಶ್ರದ್ಧೆಯಿಂದ. ಅದು ಇಂಪಾರ್ಟೆಂಟ್. ಓಡ್ದೆ ಅದು ಅಲ್ಲಿ ಸತ್ಯ ಇದೆಯಾ? ಇಲ್ಲಿ ಸತ್ಯ ಇದೆಯಾ? ಅವ್ರು ಸತ್ಯ ಹೇಳ್ಕೊಡ್ತಾರೆ, ಇವ್ರು ಸತ್ಯ ಹೇಳ್ಕೊಡ್ತಾರೆ ಅಂತ ಬಿಟ್ಟು ಟೈಮ್ ವೇಸ್ಟ್ ಮಾಡದೆ, ಆ ಕೋತಿ ತರ ಓಡೋದ್ ಬಿಟ್ಟು ಒಂದ್ ಕಡೆ ಕೂರ್ಬೇಕು. ಕೂತು ಆ ಗುರುನ ಹಿಡಿಬೇಕು. ಆ ಗುರು ಏನ್ ಹೇಳ್ಕೊಟ್ಟಿದ್ದಾನೆ? ಪತ್ರಿಜಿ ಗುರುಗಳು ಏನ್ ಹೇಳ್ಕೊಟ್ಟಿದ್ದಾರೆ? ಶ್ವಾಸನೇ ಗುರು ಅಂತ ಹೇಳ್ಕೊಟ್ಟಿದ್ದಾರೆ. ಆ ಶ್ವಾಸನ ಹಿಡಿ. ಅದು ಬಿಟ್ಟು ಅಲ್ಲಿ ಸತ್ಯ ಇದೆಯಾ? ಇಲ್ಲಿ ಸತ್ಯ ಇದೆಯಾ? ಅಂತಂದು ಹುಡ್ಕಂತ ಹೋದ್ರೆ ಏನಾಗುತ್ತೆ? ಕೋತಿ ಆಗ್ತೀವಿ ನಾವು. ಆಂಜನೇಯ ಆಗಲ್ಲ. ಆಂಜನೇಯ ಏನ್ ಮಾಡ್ದ? 8,500 ವರ್ಷಗಳಿಂದ ಒಂದೇ ಕಡೆ ಕೂತ್ ಧ್ಯಾನ ಮಾಡ್ತಿದ್ದಾನೆ. ಹಂಗಾಗಿ ಏನ್ ಬೇಕು ಏನ್ ಸಿದ್ಧಿ. ಏನ್ ಬೇಕು ಎಲ್ಲಾ ಸಿದ್ಧಿಗಳಿದಾವೆ ಆಂಜನೇಯನ ಹತ್ರ. ಪವನ ಪುತ್ರ ಆಂಜನೇಯ ಉಸಿರಾಟ ಹಿಡ್ಕಂಡ ನೋಡಿ. ಯಾವಾಗ ಅಭ್ಯಾಸ ಸರಿಯಾಗಿ ಮಾಡ್ತೀವೋ ಎಲ್ಲ ವಿಷಯಗಳು ಗೊತ್ತಾಗ್ತವೆ. ಎಲ್ಲರಿಗೂ ಗೊತ್ತಾಗ್ತವೆ. ಯಾಕಂದ್ರೆ ಯಾರು ಕಂಡಿಡಿದ್ರು ಕೂಡ ರಿಸಲ್ಟ್ ಅದೇ ಬರುತ್ತೆ. ಯಾರು ಆ 2 ಹೈಡ್ರೋಜನ್, 1 ಆಕ್ಸಿಜನ್ ಸೇರಿಸಿದ್ರೆ ನೀರೇ ಆಗುತ್ತೆ ಬಿಟ್ಟು ಬೇರೆ ಆಗಕ್ ಸಾಧ್ಯ ಇಲ್ಲ. ಸೈನ್ಸು ಬದಲಾಗಕ್ ಸಾಧ್ಯ ಇಲ್ಲ. ಯಾರು ಉಸಿರಾಟ ಗಮನಿಸ್ತಾರೆ ಎಲ್ರಿಗೂ ಕೂಡ ರಿಸಲ್ಟ್ ಬಂದೇ ಬರುತ್ತೆ. ಅದ್ರಲ್ಲೇನಿದೆ? ಇದು ಇದು ವಿಜ್ಞಾನ ಇದು. ವಿಜ್ಞಾನ ಎಲ್ರಿಗೂ ಒಂದೇ. ನನಗ್ ಬೇರೆ ಇಲ್ಲ, ನಿಮಗೆ ಯಾರಿಗೂ ಬೇರೆ ಇಲ್ಲ. ಹೌದಾ ಇಲ್ಲ ಮಾಸ್ಟರ್ಸ್? ಸೊ ಹಾಗಾಗಿ ಶಾಸ್ತ್ರವನ್ನ ಹಿಡಿಬೇಕು. ಸರಿಯಾದ ಪದ್ಧತಿ ಹಿಡಿಬೇಕು. ಶ್ರೇಷ್ಠವಾದ ಪದ್ಧತಿ ಯಾವ್ದಪ್ಪ ಅಂದ್ರೆ ಆಧ್ಯಾತ್ಮಿಕ ಶಾಸ್ತ್ರ. ಎಲ್ಲ ಶಾಸ್ತ್ರಗಳಿಗೆ ದಾರಿ ಇದು. ಆ ಒಂದು ಮಹಾಶಾಸ್ತ್ರದಲ್ಲಿ ಇದೀವಿ ಅಂತಂದ್ರೆ ಸಮಯನ ವ್ಯರ್ಥ ಮಾಡ್ಬಾರ್ದು. ಕೋತಿ ತರ ಓಡಬಾರ್ದು. ಅಲ್ಲಿದ್ಯಾ, ಇಲ್ಲಿದ್ಯಾ ಅಂತ. ಎಷ್ಟು ಜನ್ಮಗಳು ಕೋತಿ ತರ ಓಡೋದ್ ನಿಲ್ಸಲ್ವೋ ಅಲ್ಲಿ ತನಕ ಮುಕ್ತಿ ಇರಲ್ಲ. ನೋಡಿ. ಒಂದು ಕಡೆ ಕುತ್ಕೊಳ್ಳೋದ್ ಕಲಿಬೇಕು. ಸಂಸಾರದಲ್ಲಿದ್ದು ಆ ಸಂಸಾರದಲ್ಲೇ ನಿರ್ವಾಣ. ಅದು ಕೂಡ ಇಂಪಾರ್ಟೆಂಟ್. ಓಕೆ. ಥ್ಯಾಂಕ್ ಯು ಮಾಸ್ಟರ್ಸ್.